ಫಸ್ಟು ಆಯಿಲ್ ಫಿಲ್ ಮಾಡಿಬಿಟ್ಟು ಇಟ್ಟಿರ್ತೀವಿ. ಆಯಿಲು ಇಲ್ಲಿ ಮೇಲ್ಗಡೆ ತನಕ ಫಿಲ್ ಮಾಡಿಬಿಟ್ಟು ಮಧ್ಯ 4 mm ಅದು ಚಿಕ್ಕದು ಬಾಕ್ಸ್ ಥರದ್ದಿದೆ ಅಲ್ಲ, ಅಲ್ಲಿಂದ ಒಳಗೆ ಕೊಟ್ಟಿರ್ತಾರೆ. ಅದನ್ನು ಚೆಕ್ ಮಾಡಿಬಿಟ್ಟು ಸೈಜ್ ನೋಡ್ಬಿಟ್ಟು ಅದು ಕರೆಕ್ಟಾಗಿ ಅಡಿತಿದೆಯಲ್ಲ ನೋಡ್ಬಿಟ್ಟು ಚೆಕ್ ಮಾಡಿಬಿಟ್ಟು 2 mm 4 mm ಇಟ್ಬಿಟ್ಟು ಆಮೇಲೆ ಕ್ಲೋಸ್ ಮಾಡಿಟ್ಟು ಮೀನ್ಸ್ ಆನ್ ಮಾಡ್ತೀವಿ. ಮಧ್ಯದ್ದು ಆನ್ ಮಾಡಿ ಇಲ್ಲಿ ಯಾವ್ದು ಆನ್ ಇದೆ, ಮೇನ್ಸ್ ಆನ್ ಗೊತ್ತಾಗಲ್ಲ. ಮೇನ್ಸ್ ಆನ್ ಮಾಡ್ಕೊಂಡಿರ್ತೀವಿ. ಆಮೇಲೆ HD ಆನ್ ಮಾಡಿಕೊಂಡು ಇದನ್ನ ಸ್ಲೋ ಆಗಿ ಅಂದರೆ ಲೈಕ್ ಸ್ಲೋ ಆಗಿ ಮಾಡ್ತಿದ್ರೆ ಸ್ಲೋ ಆಗೇ ಮಾಡಬೇಕು. ಇಲ್ಲಿ 1 2 3 ಬೇರೆ ಆಗ್ತಾ ಇದ್ರೆ ಇಲ್ಲೂ ಅದೇ ಪ್ರೊಸೀಜರ್ ಫುಲ್ ಕೊನೆ ತನಕನೂ ಮಾಡಬೇಕು. ಬೇರೆ ಆದಮೇಲೆ ಒಂದು ಪಾಯಿಂಟಲ್ಲಿ ಅದು ಬ್ರೇಕ್ ಡೌನ್ ಆಗುತ್ತೆ. ಆವಾಗ HD ಆಫ್ ರೀಸೆಟ್ಟು HD ಆಫ್ ಆಗಿದೆಯಾ ಇಲ್ಲ ನೋಡಿಬಿಟ್ಟು ಆಮೇಲೆ ಇದು ಲೈವ್ ಇನ್ನೊಂದು ಹೇಳೋದು, ಇದು ಲೈವಲ್ಲಿ ಇರಬೇಕು ಯಾವಾಗಲೂ. ಇಲ್ಲಿ ಟ್ರಿಪ್ ಆಗಿದ್ದು ನಮಗೆ ಗೊತ್ತಾಗಿರಲ್ಲ. ಸೊ ಮೆಮೊರಿ ಇದು ಮಾಡಿಬಿಟ್ಟು ಟ್ರಿಪ್ ಆಗಿದ್ದು ಯಾವ ವ್ಯಾಲ್ಯೂ ಅಂತೇಳಿ ನೋಡ್ಕೋಬೇಕು. ಇಷ್ಟೇ ಇದು. ಮತ್ತು ರಿಪೀಟ್ ಮಾಡೋದನ್ನೇ ಇದನ್ನು ರೀಸೆಟ್ ಮಾಡಿಕೊಂಡು HD ಆಫ್ ಮಾಡಿಕೊಂಡು ಮಾಡಬೇಕು. ಆವಾಗ ಮತ್ತೆ ಬ್ರೇಕ್ ಡೌನ್ ಅದಾಗಿದ್ಮೇಲೆ ಇನ್ನೊಂದ್ಸಲ ಸ್ಟಾರ್ಟ್ ಮಾಡಬೇಕಾದ್ರೆ ಲೈವಿಗೆ ಕೊಟ್ಟು HD ಆನ್ ಮಾಡಿ ವೇರಿ ಮಾಡಬೇಕು ವೋಲ್ಟೇಜು. ಅದು ಇಲ್ಲಿ ಮೆಮೊರಿ ಕೊಡೋಕ್ಕಿಂತ ಮುಂಚೆ 0 ಮಾಡ್ಕೋಬಾರ್ದು. ಮಾಡ್ಕೊಂಡ್ಬಿಟ್ರೆ ನಮಗೆ ಮೆಮೊರಿ ಗೊತ್ತಾಗಲ್ಲ. ಮೆಮೊರಿ ನೋಡಿಬಿಟ್ಟು ಆಮೇಲೆ ಇದನ್ನು 0 ಮಾಡಬೇಕು. ಆಮೇಲೆ ಮತ್ತೆ ವೇರಿ ಮಾಡಬೇಕು. HD ಆನ್ ಮಾಡೋಕ್ಕಿಂತ ಮುಂಚೆ ಇದನ್ನ 0 ಮಾಡಬೇಕು ಫಸ್ಟ್ ಒಂದ್ಸಲ ಬ್ರೇಕ್ ಡೌನ್ ಆದಮೇಲೆ. ಇಷ್ಟೇ ಇದು. ಆಮೇಲೆ ಬಂದಿರೋ ವ್ಯಾಲ್ಯೂಸ್ನೆಲ್ಲ